ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ನವೆಂಬರ್ 26, 1949ನೇ ತಾರೀಕು ನಮಗೆ ನಾವೇ ಅರ್ಪಿಸಿಕೊಂಡು 1950ರ ಜನವರಿ 26ರಂದು ಜಾರಿಗೆ ತಂದುಕೊಂಡಂತಹ ಮಹತ್ತರ ಕೊಡುಗೆ ಎಂದರೆ ಸಂವಿಧಾನ. ಎಷ್ಟೋ ಮಹನೀಯರ ಜ್ಞಾನ ಅನುಭವದ ಫಲವಾಗಿ ನಮ್ಮೊಳಗೆ ಪ್ರಜಾಪ್ರಭುತ್ವದ ಜಾರಿಯಲ್ಲಿರುವುದು ನಿಮಗೆ ತಿಳಿದಿದೆ. ಸಂವಿಧಾನವು ದೇಶದ ಪ್ರತಿ ಪ್ರಜೆಯನ್ನು ಪ್ರಭುವಾಗಿಸಲು ಹಲವಾರು ಕಾಯ್ದೆ ಕಾನೂನುಗಳ ಕವಚವನ್ನು ನೀಡಿ ಸಾಮಾಜಿಕ, ವೈಯಕ್ತಿಕ, ಆರ್ಥಿಕ ಸ್ವಾತಂತ್ರ್ಯ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳೆಂಬಂತೆ ನಿಮ್ಮ ಅಂದರೆ ಮಕ್ಕಳಿಗಾಗಿಯೇ ರೂಪಿಸಿರುವ ಕಾನೂನುಗಳು ಹಾಗೂ ಮಕ್ಕಳ ಶೋಷಣೆ ತಡೆಯದಂತೆ ರೂಪುಗೊಂಡ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆಕ್ಟ್ 2012, ಪೋಕ್ಸೋ ಆಕ್ಟ್ 2012 ಕುರಿತಾಗಿ ತಮ್ಮೊಂದಿಗೆ ಮಾಹಿತಿ ಹಂಚಿಕೊಳ್ಳಲು ನಮ್ಮೊಂದಿಗೆ ವಕೀಲರಾದ ಶ್ರೀಯುತ ಶಿವಣ್ಣಗೌಡ ಎಸ್ ಇದ್ದಾರೆ. ಅವರಿಗೆ ಆಸ್ತ ಸಚಿವ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಾಧಕರು ಶಿವಣ್ಣಗೌಡ ಎಸ್, ಸಿದ್ದೇಗೌಡ ಪಿ ಹಾಗೂ ಚಿಕ್ಕಮ್ಮ ದಂಪತಿಯ ಮಗನಾಗಿ 20/7/1979ರಲ್ಲಿ ಜನಿಸುತ್ತಾರೆ. ಕುಂಬಾರದೊಡ್ಡಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಹಂತದ ಶಿಕ್ಷಣ, ಸುದ್ದನಹಳ್ಳಿಯ ಸರ್ಕಾರಿ ಮಾಧ್ಯಮಿಕ ಪಾಠಶಾಲೆಯಲ್ಲಿ ಮಾಧ್ಯಮಿಕ ಶಿಕ್ಷಣ ಹಾಗೂ ಸುದ್ದನಹಳ್ಳಿಯ ರೂರಲ್ ಹೈಸ್ಕೂಲ್ನಲ್ಲಿ ಪ್ರೌಢ ಶಿಕ್ಷಣವನ್ನು ಮುಗಿಸಿ ರಾಮನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ PUC, ಸರ್ಕಾರಿ ಪದವಿ ಕಾಲೇಜು ರಾಮನಗರದಲ್ಲಿ BA ಪದವಿಯನ್ನು ಹಾಗೂ ವಿಶ್ವೇಶ್ವರ ಕಾಲೇಜ್ ಆಫ್ ಲಾದಲ್ಲಿ ಕಾನೂನು ಪದವಿಯನ್ನು ಪಡೆದಿರುತ್ತಾರೆ. 2004ರಲ್ಲಿ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ನಲ್ಲಿ ವಕೀಲರಾಗಿ ನೋಂದಣಿಯಾಗಿ ಹಿರಿಯ ವಕೀಲರಾದ ವೀರಭದ್ರಯ್ಯ ಎಂ ಅವರ ಬಳಿ ಜೂನಿಯರ್ ಲಾಯರ್ ಆಗಿ ವೃತ್ತಿ ಜೀವನ ಆರಂಭಿಸಿ 2004ರಿಂದ 2007ರವರೆಗೆ ಕಾರ್ಯನಿರ್ವಹಿಸಿ 2008ರಿಂದ ಈ ದಿನದವರೆಗೆ ರಾಮನಗರದ ಜಿಲ್ಲಾ ನ್ಯಾಯಾಲಯದಲ್ಲಿ ವಕೀಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದು, ಇಂದು ನಮ್ಮ ಆಸ್ಥ ಸಚಿವ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಸಾಧಕರಾಗಿ ನಮ್ಮ ಮುಂದೆ ಕೂತಿರ್ತಾರೆ. ಇವರ ಆತಿಥ್ಯ ನಮಗೆ ಹೆಮ್ಮೆ. ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಆತ್ಮೀಯ ಸ್ವಾಗತ. 18ರ ಒಳಗಿನ ಎಲ್ಲರನ್ನೂ ಸಹ ನಾವು ಮಕ್ಕಳು, ಚಿಲ್ಡ್ರನ್ಸ್ ಅಂತ ನಾವು ಕಾನೂನಿನ ಪರಿಭಾಷೆಯಲ್ಲಿ ಕರೀತೇವೆ. ಸೊ ಮಕ್ಕಳು ಅಂತ ಹೇಳಿದ್ಮೇಲೆ ಅವ್ರು ಒಂದಷ್ಟು ರೈಟ್ಸ್ಗಳು ಇರಬೇಕಲ್ಲ, ಹಕ್ಕುಗಳಿರ್ಬೇಕಲ್ಲ. ನಾವು ಯಾರಿಗೂ ಗುಲಾಮರಲ್ಲ, ನಾವು ಯಾರಿಗೂ ಕೂಡ ಅಧೀನರಲ್ಲ. ನಾವು ಸರ್ವ ಸ್ವತಂತ್ರ ಸರ್ ಹೇಳಿದ್ರು ಭಾರತದ ಪೂರ್ವ ಪೀಠಿಕೆಯನ್ನು, ಸಂವಿಧಾನದ ಪೂರ್ವ ಪೀಠಿಕೆಯನ್ನು, ಹೌದಲ್ಲ? ಹಾಗಾಗಿ ಮಕ್ಕಳಿಗೂ ಸಹ ಅದರದ್ದೇ ಆದಂತಹ ಹಕ್ಕುಗಳು ಇರ್ತಾವಲ್ವಾ? ಆ ಮಕ್ಕಳ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೋಸ್ಕರನೇ ಭಾರತದ ಸಂವಿಧಾನದ ಕೆಳಗಡೆ ಹಲವಾರು ಕಾನೂನುಗಳು ಬಂದಿವೆ. ಹಲವಾರು ಕಾನೂನುಗಳಲ್ಲಿ ಈ ಪೋಕ್ಸೋ ಕಾಯ್ದೆ ಕೂಡ ಒಂದು. ಈ ಕಾಯ್ದೆ ಮಹತ್ವವನ್ನ ನೀವು ಈ ಶಾಲಾ ಓದುತ್ತಿರುವಾಗಲೇ ತಿಳ್ಕೊಂಡಾಗ ಮುಂದೆ ಆಗಬಹುದಾದಂತಹ ಅನಾಹುತಗಳು ಅಥವಾ ಬೇರೆ ಬೇರೆಯವರು ಯಾವ ರೀತಿ ಏನಾದರೂ ಕೂಡ ಅಪರಾಧಿಕ ಪ್ರಜ್ಞೆ ಉಳ್ಳವರಿಗೆ ನಾವು ವಿಚಾರವನ್ನು ತಿಳಿಸೋದಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ಹೀಗಾಗಿ ಮಕ್ಕಳಿಗೋಸ್ಕರನೇ ಇರ್ತಕ್ಕಂಥ ಈ ಒಂದು ಅದ್ಭುತವಾದಂಥ ಕಾನೂನನ್ನು ನಾವು ತಿಳ್ಕೊಳ್ಳೇಬೇಕಾಗಿರ್ತದೆ. ಹಾಗಾಗಿ ಈ ದಿನ ನಾನು ತಮ್ಮ ಒಂದು ನೇಟಸ್ ಇಂಟರ್ನ್ಯಾಷನಲ್ ಶಾಲೆಗೆ ಒಬ್ಬ ಅತಿಥಿ ಉಪನ್ಯಾಸಕನಾಗಿ ಬಂದು ತಮ್ಮ ಶಾಲೆಯ ಒಂದು ಗೌರವಾನ್ವಿತರು ನನ್ನನ್ನು ಆಹ್ವಾನ ಮಾಡಿ ಈ ಒಂದು ತಮ್ಮ ಮುಂದೆ ಈ ಒಂದು ಕಾಯ್ದೆಯ ರೂಪುರೇಷೆಗಳನ್ನು ತಿಳಿಸ್ಕೊಡಿ ಮಕ್ಕಳಿಗೆ ಅಂತಕ್ಕಂಥದ್ದನ್ನು ಹೇಳಿದ್ರ ಮೇರೆಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಎಲ್ಲರೂ ಕೇಳೋದಕ್ಕೆ ರೆಡಿ ಇದ್ದೀರಾ?